ಮಾಡ್ತಕ್ಕಂಥ ವಯಸ್ಸಿಲ್ಲ. ಅರ್ಥ ಆಯ್ತಾ? ನಾವೇನು ಹೊಸದನ್ನ ಕಲಿಬೇಕು, ಸಾಯೋವರೆಗೂ ಕಲಿತಾನೆ ಇರ್ತೀವಿ. ಯಾವುದೇ ಆಗಿರ್ಬೋದು, ಒಂದು ಕಲೆ ಆಗಿರ್ಬೋದು, ಒಂದು ಭಾಷೆ ಆಗಿರ್ಬೋದು, ಅಥವಾ ಒಂದು ಸಿಂಗಿಂಗ್ ಆಗಿರ್ಬೋದು, ಕಲೆ, ಡಾನ್ಸ್, ಯಾವುದೇ ಆಗಿರ್ಬೋದು, ನೀವು ಯಾವಾಗ ಬೇಕಾದ್ರೂ ಕಲಿಬಹುದು. ಈಗಲೇ ಕಲಿಬೇಕಂತ ಏನಿಲ್ಲ. ಆದ್ರೆ ಈಗ ಒಂದ್ ಸ್ವಲ್ಪ ನೀವು ಅದ್ರ ಬಗ್ಗೆ ಆಸಕ್ತಿ ವಹಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರ ಪ್ರಯತ್ನ ಅಷ್ಟೇ. ಇಂಡಿಯಾ ಇಸ್ ಗ್ರೋಯಿಂಗ್, ಬೆಳೀತಾ ಇದೆ. ಗ್ಲೋಬಲೈಸೇಷನ್ ಈ ಬಗ್ಗೆ ಎಲ್ಲ ನಿಮ್ಗೆ ಬೆಳೀತಾ ಗೊತ್ತಾಗುತ್ತೆ. ನಾವು ಇನ್ ಅದರ್ ವರ್ಡ್ಸ್ ಜಗತ್ತಿಗೆ ಹಿಂಗೆ ಕತ್ಕೊಳ್ತಾ ಇದೀವಿ, ನಮ್ಮನ್ನು ಓಪನ್ ಅಪ್ ಆಗ್ತಾ ಇದೀವಿ. ನಿಮಗೆ ಗೊತ್ತಿರ್ಬೋದು, ನಿಮ್ಮ ರಿಲೇಟಿವ್ ಆಗ್ಲಿ, ನಿಮ್ಮ ನೇಬರ್ ಆಗ್ಲಿ, ನಮ್ಮ ಅಣ್ಣ ಅಮೆರಿಕಾದಲ್ಲಿ ಇದ್ದಾರೆ. ಈಗ ಒಂದು 60-70 ವರ್ಷದಿಂದ ಯಾರು ಇಷ್ಟೊಂದು ಪ್ರೌಡ್ ಆಗಿ ಹೇಳ್ಕೊಂಡಿದ್ದೀವಿ. ಒಂದು ಊರಿಂದ ಒಬ್ರು ಇಬ್ರು ಫಾರಿನ್ ಹೋದ್ರೆ, ಡಾಕ್ಟರ್ ಆದ್ರೆ, ಆರ್ಮಿನಲ್ಲಿ ದೊಡ್ಡ ಪೊಸಿಷನ್ ಹೋದ್ರೆ, ಮೇಜರ್ ಆದ್ರೆ, ಒಬ್ರು ಈಗ ಒಂದು 45 ಜನ ಸಿಗ್ಬೋದು. ಯಾಕೆಂದ್ರೆ ಅವಕಾಶಗಳು ಜಾಸ್ತಿ ಆಗಿದೆ. ಆದ್ರೆ ಆ ಅವಕಾಶಕ್ಕೆ ನಾನು ಸಮರ್ಥನ ಈಗಲೇ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯಲ್ಲಿ ಅಲ್ಲಿನ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಮಹಿಳೆಯರು, ಉಪಾಧ್ಯಕ್ಷರು ಮಹಿಳೆಯರು, ಅಲ್ಲಿನ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಹಿಳೆಯರು, ಅಲ್ಲಿನ ಎಲ್ಲ ಸರ್ಕಾರದ ಉನ್ನತ ಸ್ಥಾನದ ಎಲ್ಲ ಅಧಿಕಾರಿಗಳು ಸಹ ಮಹಿಳೆಯರಾಗಿದ್ದು ಇಡೀ ಆ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಈ ಒಂದು ರಾಷ್ಟ್ರದ ಏನು ರಕ್ಷಣೆ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ನಮ್ಮ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಜೊತೆಗೆ ವಿದೇಶಾಂಗ ಸಚಿವೆಯಾಗಿ ನಮ್ಮ ಸುಷ್ಮಾ ಸ್ವರಾಜ್ ಅವರು ಇವತ್ತು ಇಡೀ ಒಂದು ಈ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇರ್ಬೋದು, ಅಥವಾ ದೇಶವನ್ನು ಮುನ್ನಡೆತಕ್ಕಂಥ ನಿಟ್ಟಿನಲ್ಲಿ ಸಹ ಮುಂದೆ ಇದ್ದಾರೆ. ಮತ್ತು ಇವತ್ತು ಏನಾಗಿದೆ, ನಗರೀಕರಣ ಹೆಚ್ಚು ಬೆಳೆದಂತ ಏನಾಗ್ತದೆ, ನಾವು ಸಹ ಬದಲಾವಣೆ ಆಗಬೇಕಾಗ್ತದೆ. ಜೊತೆಗೆ ಇವತ್ತು ನಮ್ಮ ನೆಹರು ಕೇಂದ್ರ ಚಿನ್ಮಯ ಸೇವಾ ಸಂಸ್ಥೆಯ ಉದ್ದೇಶ, ಈ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಉದ್ದೇಶ, ನಿನ್ನೆ ನಾವು ಮೇಡಮ್ ಅವರು 1-2 ಕಾಲೇಜಲ್ಲಿ ವ್ಯಾಸಂಗ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮೇಡಮ್ ಅವ್ರು ಕೇಳಿದ್ರು, ಅಲ್ಲೆಲ್ಲ ಪದವೀಧರರಿದ್ದರು, ನಿಮ್ಮ ಗುರಿಗಳೇನು ಮತ್ತು ನಿಮ್ಮ ಆಶಯಗಳೇನು ಅಂತ ಹೇಳಿದಾಗ ನಿಜವಾಗ್ಲೂ ಅಲ್ಲಿ ನಮ್ಗೆ ಭಾಳ ಬೇಸರ ಆಯ್ತು. ನಾನು ಮಾತಾಡುವಾಗ ಹೇಳಿದೆ, ಯಾರಲ್ಲೂ ಸಹ ನನ್ನ ಗುರಿ ಹೀಗಿದೆ, ನನ್ನ ಕನಸು ಹೀಗಿದೆ, ನಾನು ಮುಂದೆ ಜೀವನದಲ್ಲಿ ಈ ರೀತಿಯಾಗಿ ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಕಲ್ಪನೆಯೂ ಇಲ್ಲ. ಆಗ ನಾನು ಹೇಳಿದೆ, ಪ್ರತಿಯೊಬ್ಬರು ಕನಸು ಕಾಣಬೇಕಾಗ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ನಾನೊಬ್ಬ ಉತ್ತಮ ನಾಗರಿಕನಾಗಿ, ಒಬ್ಬ ಉತ್ತಮ ಪ್ರಜೆ ಆಗುವುದರ ಜೊತೆಗೆ ಈ ದೇಶಕ್ಕೆ ನನ್ನದೇ ಆದಂಥ ಒಂದು ಕೊಡುಗೆಯನ್ನು, ಒಂದು ಸೇವೆಯನ್ನು ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿನ ಜೊತೆಗೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನೆಹರು ಕೇಂದ್ರದ ಮತ್ತು ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಮೂಲ ಉದ್ದೇಶ ಇಷ್ಟೇ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಒಬ್ಬ ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅದನ್ನ ನಾವು ಮನವರಿಕೆ ಮಾಡ್ಕೋಬೇಕು. ಇಷ್ಟೊತ್ತು ನಾವು ಹೇಳಿದ್ವಿ, ಮೇಡಮ್ ಹೇಳಿದ್ವಿ, ನೀವು ಹಾಗಾಗಿ ಹೀಗಾಗಿ ಸೋಲ್ಜರ್ ಆಗಿ, ರೈತರ ಆಗಿ, ಡಾಕ್ಟರ್ಸ್ ಆಗಿ, ಇಂಜಿನಿಯರ್ಸ್ ಆಗಿ. ಆ ಡಾಕ್ಟರ್ಸ್ ನಾವು ಹೇಳಿದ್ರೆ ನೀವು ಆಗೋದಿಲ್ಲ, ಅದು ನಿಮ್ಮ ಮನಸ್ಸಿನಿಂದ ಅದು ಬರಬೇಕು ಅಲ್ವಾ? ಅಪ್ಪ ಹೇಳ್ತಾರೆ ಡಾಕ್ಟರ್ ಆಗೋ ಮಗನೇ, ನನಗೆ ಡಾಕ್ಟರ್ ಆಗೋಕೆ ಇಷ್ಟ ಇಲ್ಲ. ದೊಡ್ಡವ್ರಾಗ್ತೀರಾ, ನೀವು 7th PUC 10th ಮುಗಿದ ತಕ್ಷಣ ನೀವು ಸೈನ್ಸೇ ತಗೋಬೇಕು, ಡಾಕ್ಟರೇ ಮಾಡಬೇಕು, ಇಂಜಿನಿಯರೇ ಮಾಡಬೇಕು. ಆ ಮನಸ್ಸು ನಮಗಿದೆಯಾ? ಏನ್ ಮಾಡ್ತೀವಿ ಅದು ನಾವು? ಅಪ್ಪ ಅಮ್ಮ ಹೇಳಿದ್ರು ಅಂತ ಫೋರ್ಸ್ಫುಲಿ ಹೋಗ್ತೀವಿ. ಆ ವಿಷಯ ನನಗೆ ಅರ್ಥ ಆಗ್ತಿದ್ಯಾ, ಅದ್ರಲ್ಲಿ ನನ್ಗೆ ಇಂಟ್ರೆಸ್ಟ್ ಇದೆಯಾ? ಏನಾಗ್ತೀವಿ, ನಮ್ಮ ಇಂಟ್ರೆಸ್ಟ್ ಅನ್ನ ಕಳ್ಕೊಂತೀವಿ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಮೇಡಮ್ ಹೇಳಿದ್ರಲ್ವಾ, ಇವತ್ತಿನಿಂದಲೇ ನೀವು ಮುಂದೆ ಏನಾಗ್ಬೇಕು ಅನ್ನೋದನ್ನ ಕಲಿತಾ ಹೋಗಿ, ತಿಳ್ಕೊಂತಾ ಹೋಗಿ, ನಿಮ್ಮ ಗುರಿಯನ್ನ ನಿರ್ಧಾರ ಮಾಡಿ, ಆ ಗುರಿ ತಲುಪುವವರೆಗೂ ಸಹ ಎಲ್ಲೂ ಸ್ಟಾಪ್ ಆಗಬೇಡಿ. ಜಸ್ಟ್ ಕಂಟಿನ್ಯೂ ಯುವರ್ ಎಜುಕೇಶನ್ ಪ್ರೋಸೆಸ್. ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಹಾಗೂ ಭಾರತ ಸರ್ಕಾರದ ನೆಹರು ಯುವ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಮುತಾನಲ್ಲೂರಿನ ಬಾಪೂಜಿ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಜನರಿಗಾಗಿ ಒಂದು ಯುವಜನ ಸಂಸತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಯುವಕರಿಗೆ
ಈಗ ಪರೀಕ್ಷಾ ಸಮಯ ಆಗಿರೋದ್ರಿಂದ ಯಾವ ರೀತಿ ಪರೀಕ್ಷೆ ಎದುರಿಸಬೇಕು, ಯಾವ ರೀತಿ ಉತ್ತಮವಾದ ಅಂಕಗಳನ್ನು ಗಳಿಸ್ಕೊಳ್ಬೇಕು, ಯಾವ ರೀತಿ ಮಾಹಿತಿನ ಗ್ರಹಿಸಬೇಕು, ಆನಂತರ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಜೀವನದಲ್ಲಿ ಮುಂದೆ ಬರಬೇಕು, ಒಂದು ಸಕಾರಾತ್ಮಕ ಅಂಶಗಳನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಹಲವಾರು ವಿಷಯ ಪರಿಣಿತರಿಂದ ನಾವು ಈ ಒಂದು ತರಬೇತಿ ಕಾರ್ಯಕ್ರಮ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೀತಾ ಹರ್ಷವರ್ಧನ್ ಅವರು, ಕಾತ್ಯಾಯಿನಿ ಮೇಡಮ್ ಅವರು, ಪದ್ಮಾವತಿಯವರು, ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಅವರು, ಹಲವಾರು ಜನ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಒಂದು ಹಿತನುಡಿ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೇತಾಜಿ ಪ್ರೌಢಶಾಲೆಯ ಬಾಪೂಜಿ ಸಭಾಂಗಣದಲ್ಲಿ ನೆರವೇರಿದೆ.